ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಾನು ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದರು. ನಾನು ಖುಷಿಯಾಗಿ ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ನಾನಲ್ಲಿ ಭೇಟಿ ಮಾಡಿದೆ ಕನ್ನಿಕಾ ಪರಮೇಶ್ವರ್, ಅಂದರೆ ನಮ್ಮ ಹೋಮ್ ಮಿನಿಸ್ಟರನ ಧರ್ಮಪತ್ನಿ. ನನಗೆ ಎಷ್ಟು ಸರಳ ಅನಿಸ್ಬಿಟ್ರು ಅವರು ಅಂತಂದರೆ, ಎಷ್ಟು ಸರಳ ಜೀವಿ ಇವರು, ಎಷ್ಟು ಚೆನ್ನಾಗಿ ನಮ್ಮನ್ನು ಕಾಳಜಿ, ನಮ್ಮನ್ನು ಅಂತಂದರೆ ಗೆಸ್ಟ್ಗಳನ್ನಲ್ಲ, ಅಲ್ಲಿರೋ ಅಂಥ ಎಲ್ಲ ಸಂಸ್ಥೆಯ ಪ್ರತಿಯೊಬ್ಬರನ್ನೂ ಅವರು ಕಾಳಜಿ ತಗೊಂಡು, ಊಟ ಆಯಿತಾ, ತಿಂಡಿ ತಿಂದ್ರಾ, ಕಾಫಿ ಕುಡಿದ್ರಾ, ಜ್ಯೂಸ್ ಬೇಕಾ, ಪ್ರತಿಯೊಂದು ಅರ್ಧ ಗಂಟೆಗೂ ವಿಚಾರಿಸ್ಕೊತಾ ಇದ್ರು. ಅದು ನನಗೆ ಬಹಳ ಇಷ್ಟ ಆಯಿತು. ಅದ್ರ ಜೊತೆಗೆ ಅವ್ರ ಆಲೋಚನೆಗಳನ್ನು ನನ್ನ ಹತ್ರ ತುಂಬ ಶೇರ್ ಮಾಡಿಕೊಂಡ್ರು. ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಹೇಗೆ ನಡಿಬೇಕು, ಎಷ್ಟು ಡಿಸಿಪ್ಲಿನ್ಡಾಗಿ ನಡಿಬೇಕು, ಹೇಗಿರಬೇಕು ನಾವುಗಳು ಅನ್ನೋ ಥರದನ್ನೆಲ್ಲ ಅವರು ನನ್ನ ಹತ್ರ ಹೇಳ್ಕೊಳ್ತಾ ಇದ್ರು. ಅವರು ಬಂದಿದ್ದು ಅವತ್ತು ಅಟೆಂಡ್ ಮಾಡಿದ್ದು 4ನೇ ಪ್ರೋಗ್ರಾಮ್ ಅದು ಆ್ಯಕ್ಚುಲಿ ಅವ್ರದ್ದು ಸಂಸ್ಥೆದು. ನನಗೆ ಅದು ಆಶ್ಚರ್ಯ ಆಯಿತು. ಅವರು ಬಾರದೇ ಇರ್ಬೋದಾಗಿತ್ತು, ಅದ್ರ ಪಾಡಿಗೆ ಅದು ಫಂಕ್ಷನ್ ನಡ್ಕೊಂಡು ಹೋಗ್ತಿತ್ತು. ಆದರೂ ಅವ್ರ ಕಾಳಜಿ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅವ್ರ ಹಿನ್ನೆಲೆ ತಿಳ್ಕೊಂಡೆ ನಾನು. ಅವರು ಬಡವರು ಅಂತಂದರೆ ಅಯ್ಯೋ ಅಂತ ಇದ್ರು. ಅವ್ರ ಮುಖದಲ್ಲೇ ಅದು ಆ ಸರಳತೆ ಎದ್ದು ಕಾಣಿಸ್ತಿತ್ತು ನನಗೆ. ನನ್ನ ಜೊತೆ ಮಾತಾಡ್ತಾನೆ ಆ ಭಾವನೆ ಅವರಲ್ಲಿ ಏನಿದೆ ಅದು ನಾನು ಅಷ್ಟರಲ್ಲೇ ಗ್ರಹಿಕೆ ಅಂತೀವಲ್ಲ, ಆ ಗ್ರಹಿಕೆ ನನ್ನ ತಲೆಗೆ ಆಲ್ರೆಡಿ ಬಂತು. ನಾನು ಅದನ್ನು ಮಾಡಿಕೊಂಡೆ. ಅದಾದಮೇಲೆ ಪ್ರತಿಯೊಂದು ಅಲ್ಲಿ ಯಾವುದೋ ದೂರದಲ್ಲಿ ಕೂತಿರೋ ಮಗು ಕೂಡ ಅಲ್ಲಿ ಏನಾರ ಮಂಕ ಕೂತಿದ್ರೆ, ಆ ಮಗು ಯಾಕೋ ಮಂಕ ಕೂತಿದೆ ನೋಡಿ, ಏನು ವಿಚಾರಿಸಿ ಅಂತ ಹೇಳಿ ಕಳಿಸ್ತಾ ಇದ್ರು ಸಿಬ್ಬಂದಿನ. ಅದನ್ನೂ ನಾನು ಗಮನಿಸಿದೆ. ಅದು ತುಂಬ ನಂಗೆ ಖುಷಿ ಆಯಿತು. ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋಣ ಅಂತ ಮತ್ತೆ ಇನ್ನಷ್ಟು ತಿಳ್ಕೊಳ್ಳೋಕೆ ಹೋದೆ. ಆವಾಗ ನನಗೆ ಅವ್ರಿಗೆ ಗೊತ್ತಾಗಿದ್ದು, ಬಡವ್ರನ್ನ ಕಂಡ್ರೆ ಅಯ್ಯೋ ಅಂತ ಮನಸಾರೆ ಅವ್ರಿಗೆ ಏನು ಸಹಾಯ ಮಾಡಬೇಕಾಗತ್ತೋ ಅದನ್ನೆಲ್ಲ ಸಹಾಯ ಮಾಡ್ತಾರೆ ಅವರು. ಆಮೇಲೆ ತುಂಬ ಬಡವ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಎಜುಕೇಷನ್ಗಿಂತ ದೊಡ್ಡ ಅಂದರೆ ದಾನ ಇಲ್ಲ ಅಂತೀವಲ್ಲ, ಅದು ಖಂಡಿತ ಇವ್ರನ್ನ ನೋಡಿ ನಾನು ಅಂದ್ಕೊಂಡೆ ಇದು ಸತ್ಯ ಅದು ಅಂತ. ಅದಾದಮೇಲೆ ಕ್ವೆಸ್ಟ್ ಅಂತ ಒಂದು ಶಾಲೆ ನಡೆಸ್ತಾ ಇದ್ದಾರೆ ಮೈಸೂರಲ್ಲಿ. ಇಲ್ಲಿಯ ಪ್ರತಿ ವರ್ಷ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ನಲ್ಲಿರೋ ಅಂಥ ಗಾರ್ಡ್ಗಳಿರ್ಬೋದು ಅಥವಾ ಅಲ್ಲಿಯ ಹೆಲ್ಪರ್ಸ್ ಇರ್ಬೋದು, ಅವರೆಲ್ಲರಿಗೂ ಉಚಿತವಾಗಿ ಬಟ್ಟೆ, ಸೀರೆ ಇದನ್ನೆಲ್ಲ ಕೊಡ್ತಾರೆ. ಅದು ನನಗೆ ಖುಷಿ ಕೊಡೋವಂಥ ಒಂದು ವಿಷಯ ಅನ್ನಿಸ್ತು. ಅದಾದಮೇಲೆ ಅವರು ರಾಜಕೀಯದಿಂದ ಕಂಪ್ಲೀಟ್ಲಿ ದೂರ ಇದ್ದಾರೆ. ಆಮೇಲೆ ಮನೆಯಲ್ಲಿ ಸುಮ್ಮನೆ ಕೂರೋದಿಲ್ಲ ಅವರು. ಆಮೇಲೆ ಕಸೂತಿ ಕಲೆ, ಅವರಲ್ಲಿ ಆರ್ಟ್ ಅನ್ನೋದು ಕೂಡ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಅವರೇ ತಮ್ಮ ಕೈಯಾರೆ ಕಸೂತಿನ ಮಾಡ್ತಾರಂತೆ ಮನೆಯಲ್ಲಿ ಕೂತ್ಕೊಂಡು. ಅವರು ಬೋರ್ಡ್ ಆಫ್ ಗವರ್ನೆನ್ಸ್ ಆ್ಯಂಡ್ ಆಲ್ಸೋ ಟ್ರಸ್ಟಿ ಸಿದ್ಧಾರ್ಥದಲ್ಲಿ. ಅಷ್ಟು ಬಿಟ್ಟರೆ ಶಾಲೆಯಲ್ಲಿ ಅವರು ನೋಡ್ಕೊಳ್ಳೋದನ್ನು ಬಿಟ್ಟರೆ ಅವರು ಬೇರೆ ಈ ಮನೆ ದಂಪತಿಗಳು ತುಂಬ ಅನ್ಯೂನ್ಯವಾಗಿದ್ದಾರೆ. ತುಂಬ ಒಬ್ಬರನ್ನೊಬ್ಬರು ಗೌರವಿಸ್ತಾರೆ. ಅದು ಇಂಪಾರ್ಟೆಂಟು ಅಂತ ನನಗನ್ನಿಸ್ತು. ಗೌರವ ಅನ್ನೋದು ಒಂದು ಸಂಬಂಧದಲ್ಲಿ ತುಂಬ ಮುಖ್ಯ ಆಗುತ್ತೆ. ಪ್ರೀತಿ ನಂತರ ಬರುತ್ತೆ ಅಂತ ನನ್ನ ನಂಬಿಕೆ. ಅದು ಇವರಿಬ್ಬರಲ್ಲೂ ಇದೆ ಅಂತ ನನಗೆ ಅದು ಸಂತೋಷ ಕೂಡ ಕೊಡ್ತು. ಹಾಗಾಗಿ ಅವ್ರ ಬಗ್ಗೆ ಇವರು ಇದೇ ಥರ ಇನ್ನೂ ಎಷ್ಟೋ ಸಮಾಜ ಸೇವೆಗಳನ್ನು ಮಾಡಲಿ ಅನ್ನೋ ಉದ್ದೇಶ ಮತ್ತು ಅವ್ರಿಗೂ ಇದೆ, ನನಗೆ ಆಸೆ ಕೂಡ ಇದೆ ಅವರು ಮಾಡಲಿ ಅಂತ. ಅವ್ರು ಹೇಳಿದಿಷ್ಟೇ, ಜನಕ್ಕೆ ಅಲ್ಲಿ ಮಕ್ಕಳಿಗೆ ಅವ್ರು ಹೇಳ್ತಾಯಿದ್ರು, 1 ಗಂಟೆ ಬರೀ ಮಾತೆತ್ತಿದ್ರೆ ಮೊಬೈಲು ಅಂತ ಹಿಡ್ಕೊಂಡು ಕೂತಿರ್ತೀರಿ. ಹಿಡ್ಕೊಳ್ಳಿ ಮೊಬೈಲು, ಅದರಿಂದ ನೆಗೆಟಿವ್ಸು ಇದೆ, ಪಾಸಿಟಿವ್ಸು ಇದೆ. ಆದರೆ ದಿನಕ್ಕೆ 1 ಗಂಟೆ ಬುಕ್ಕನ್ನ ಓದಿ, ಯಾವುದಾದ್ರೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡೋವಂಥದ್ದು, ಮನಸ್ಸಿಗೆ ರಿಲ್ಯಾಕ್ಸ್ ಆಗೋವಂಥದ್ದು, ಮನಸ್ಸು ಶಾಂತವಾಗಿಡೋವಂಥದ್ದು, ಕಾಮಾಗಿಡೋವಂಥದ್ದು, ಆ ಥರದ್ದು ಯಾವುದಾದ್ರೂ ಒಂದು ಪುಸ್ತಕನ 1 ಗಂಟೆ ಕಾಲ ಅಟ್ಲೀಸ್ಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಓದಿ ಮಲ್ಕೊಳ್ಳಿ, ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ರು. ಅದು ಖುಷಿ ಕೊಡ್ತು ನನಗೆ ತಕ್ಕಂಗೆ. ಇನ್ನೊಬ್ಬರು ತುಮಕೂರಿಂದ ನನಗೆ ಅವರು 1400 ಪುಸ್ತಕವನ್ನು ಓಮನಸ್ಸೆ ಪುಸ್ತಕ ಮ್ಯಾಗಝಿನ್ನ ಉಚಿತವಾಗಿ ಮಕ್ಕಳು ಓದೋ ಗೀಳು ಅವರಲ್ಲಿ ಬರಲಿ. ಇವಾಗಿನ ಜನ್ಸಿ ಕಾಲ ಮೊಬೈಲು ಅನ್ನೋ ಅಂತಲೇ ಇದ್ದಾರಲ್ಲ, ಅದೊಂದು ಬದಿಗಿಡಲಿ ಅಂತ ಅವರು ಕೂಡ ಅದೇ ಉದ್ದೇಶ ಇಟ್ಕೊಂಡಿದ್ರು. ಪೃಥ್ವಿ ಅಂತ ಕಿಟಪ್ಪ, ನನ್ನ ಗಂಡನ ತುಂಬ ಆತ್ಮೀಯ ಗೆಳೆಯ ಅವರು ಇದರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ಓಮನಸ್ಸೇನ ಹಂಚಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲಿಯ ಪ್ರಿನ್ಸಿಪಲ್ ಕೂಡ ಆಗಿರ್ಬೋದು, ತುಂಬ ಕಾಳಜಿ. ಸಿದ್ಧಾರ್ಥ ಕಾಲೇಜಿನ ಪ್ರಿನ್ಸಿಪಲ್ ಏನಿದ್ದಾರೆ ಡಾಕ್ಟರ್ ಸಂಜೀವ್ ಕುಮಾರ್ ಅಂತ, ಸಿದ್ಧಾರ್ಥ ಕಾಲೇಜ್ ಇನ್ಸ್ಟಿಟ್ಯೂಷನ್ದು, ಅವರು ಕೂಡ ಕಾಳಜಿ ವಹಿಸಿದ್ದು, ಮಕ್ಕಳು ಓದಿನೆಡೆಗೆ ಗೀಳನ್ನು ಹಚ್ಚುವಂಥ ಮಾತುಗಳನ್ನು ಆಡಿದ್ದು, ಅದು ನನಗೆ ತುಂಬ ಖುಷಿ ಆಯಿತು. ಇವಾಗ ಮಾತೆತ್ತಿದ್ರೆ ಎಲ್ಲರೂ ಎಂಟರ್ಟೈನ್ಮೆಂಟು ಅಂತಾರೆ. ಓದಿನಲ್ಲಿ ಸಿಗೋವಂಥದ್ದು ಎಂಟರ್ಟೈನ್ಮೆಂಟು ಮೊಬೈಲಲ್ಲಿ ಸಿಗಬಹುದು, ಆದರೆ ಓದಿನಲ್ಲಿ ಸಿಗೋದು ನಾಲೆಡ್ಜು. ಸೊ ಓದಿ ಅನ್ನೋದು ಅಟ್ಲೀಸ್ಟ್ 1 ಅವರ್ ಇನ್ ಅ ಡೇ ಓದಿ ಅಂತ ಅವ್ರು ಕೂಡ ಅದನ್ನೇ ಹೇಳ್ತಾರೆ. ನನ್ನ ಭಾವನೆ ಕೂಡ ಅದೇನೆ, ಓದಿ ಅಂತ ಹೇಳಿ ನಾನು ಅದನ್ನು ಇಚ್ಛಿಸ್ತೀನಿ. ನಾನು ಸಿದ್ಧಾರ್ಥ ಕಾಲೇಜಿಗೆ ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು, ಅವರ ಸರಳತೆ ಅದೆಲ್ಲವುದು ನನಗೆ ತುಂಬ ಖುಷಿ ಕೊಡ್ತು. ನನ್ನನ್ನು ಅವರು ಮನೆಗೆ ಬನ್ನಿ ನೀವು ಅಂತ 3 ಸತಿ ಕರೆದಿದ್ದಾರೆ.
ನಾನು ಖಂಡಿತ ಮನೆಗೆ ಹೋಗ್ತೀನಿ. ಯಾಕಂದರೆ ನಾನು ತುಂಬ ಜನನ ನಾನು ಭೇಟಿ ಮಾಡಿದ್ದೀನಿ. MLAಗಳ ಹೆಂಡ್ತೀರಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಸ್ಥಾನ ಸಿನಿಮಾ ನಟರ ಹೆಂಡ್ತೀರಾಗಿರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿರೋ ಅಂಥವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಎಷ್ಟೋ ಜನ ಹೀಗೂ ಇರ್ತಾರೆ, ಸರಳವಾಗೂ ಇರ್ತಾರೆ, ಮತ್ತು ಎಷ್ಟೋ ಜನ ಮುಖಸ್ಥಿತಿಗೆ ಒಂದು ನಗು ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ಇವ್ರು ಇಷ್ಟು ಕಾಳಜಿ ತೊಗೊಂಡು, ಇಷ್ಟು ಇನ್ವಾಲ್ವ್ಮೆಂಟ್ ಇಟ್ಕೊಂಡು, ಟೈಮ್ ಕೊಟ್ಕೊಂಡು ಬಂದು ಇದನ್ನೆಲ್ಲ ಮಾಡಿದ್ದು ನೋಡಿ ನನಗೆ ಬಹಳ ಖುಷಿ ಆಯಿತು. ಇನ್ನಷ್ಟು ಅವರು ಸಮಾಜ ಸೇವೆ ಮಾಡಲಿ ಅಂತ ನಾನು ಇಲ್ಲಿ ಅವ್ರನ್ನ ಬಯಸ್ತೀನಿ, ಕೇಳ್ಕೊತೀನಿ. ಧನ್ಯವಾದಗಳು.